ಗದಗ ಜಿಲ್ಲಾ ರೋಣ ತಾಲೂಕಿನ ಬೆನಹಳ ಗ್ರಾಮದ ಶ್ರೀ ಸಿಬಿ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದಿನಾಂಕ 30/6/2026ರಂದು ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಜಯಪ್ರಕಾಶ್ ಶಂಕರಗೌಡ ಪಾಟೀಲ್ ಅವರು ಸೇವಾ ನಿವೃತ್ತಿಯಾದ ಪ್ರಯುಕ್ತ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನ ಎಂಆರ್ ಗೌಡರ್ ಮುಖ್ಯೋಪಾಧ್ಯಾಯರು ವಹಿಸಿದ್ದರು ಹಾಗೂ ಮುಖ್ಯ ಅತಿಥಿ ಸ್ಥಾನವನ್ನ ಶಾಲೆಯ ಸಂಸ್ಥಾಪಕರಾದ ಹಾಗೂ ಗೌರವ ಅಧ್ಯಕ್ಷರಾದ ಹೂಬಾ ಜಂಗಣ್ಣವರ್ ಹಾಗೂ ಸಹ ಅತಿಥಿಗಳಾಗಿ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಮುತ್ತಣ್ಣ ಜಂಗಣ್ಣವರ್, ಭೂದಾನಿಗಳಾದ ಶಶಿಧರ್ ಗೌಡ ಪಾಟೀಲ್ ಅವರು, ಗುರುಮಾತೆಯರಾದ ಶ್ರೀಮತಿ ಎಂಎಲ್ ಹಡಗಲಿ, ಎಂಕೆ ಹಿರೇಮಠ, ಸಹ ಶಿಕ್ಷಕ ಮುದುಕನಗೌಡರ್ ಮತ್ತು ಶಾಲಾ ಎಸ್ಡಿಎಂಸಿ ಸದಸ್ಯರಾದ ಎಸ್ಡಿ ಪಾಟೀಲ್ ಹಾಜರಿದ್ದರು. ರೋಣ ತಾಲೂಕಿನ ಪ್ರಭಾರಿ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಶ್ರೀ ಆರ್ಎಸ್ ನರೇಗಲ್, ದೈಹಿಕ ಶಿಕ್ಷಕ ಬಂಧುಗಳಾದ ಶ್ರೀ ಜೆಎಂ ಬೂದಿಹಾಳ, ಎಚ್ಆರ್ ಓಲೇಕಾರ್, ಬಸವರಾಜ್ ಹೊಸಹಳ್ಳಿ, ಎಂಬಿ ಸ್ಥಾವರಮಠ, ಕೆಎಫ್ ನಾಯ್ಕರ್, ಈ ವರ್ಷ ರಾಜ್ಯ ಮಟ್ಟಕ್ಕೆ ಹೋದ ವಿದ್ಯಾರ್ಥಿ ಪಾಲಕರಾದ ಶ್ರೀ ಗೋರೆಸಾಬ ಇದ್ಲಿ ಎಲ್ಲಾ ದೈಹಿಕ ಶಿಕ್ಷಕ ಬಂಧುಗಳು ಶಾಲೆಗೆ ಬಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಶುಭ ಹಾರೈಕೆ ಹೇಳಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕ ಬಂಧುಗಳು ದೈಹಿಕ ಶಿಕ್ಷಕರ ಸಾಧನೆಯ ಕುರಿತು ಕಣ್ಣಂಚಲ್ಲಿ ನೀರು ತಂದು ಮಾತನಾಡಿದರು. ಅವರ ಮಾರ್ಗದರ್ಶನ ಸದಾ ನಮ್ಮ ಮೇಲಿರಲಿ, ಅವರ ಸ್ಫೂರ್ತಿ ನಮ್ಮ ದೈಹಿಕ ಶಿಕ್ಷಕ ಬಂಧುಗಳಿಗೆ ದೊರೆಯಲಿ ಎಂದು ಪ್ರೇರಣೆಯ ಮಾತುಗಳನ್ನು ಆಡಿದರು. ದೈಹಿಕ ಶಿಕ್ಷಣ ಶಿಕ್ಷಕರು ಸೇವೆಯಿಂದ ನಿವೃತ್ತಿ ಆಗಿರಬಹುದು, ಆದರೆ ನಮ್ಮ ಮನಸ್ಸಿನಿಂದ ನಿವೃತ್ತಿಯಾಗಿಲ್ಲ. ವಿದ್ಯಾರ್ಥಿಗಳು ತಮ್ಮ ಮನದಾಳದ ಮಾತುಗಳನ್ನಾಡಿ ಬಿಟ್ಟುಕೊಡದ ಮನಸ್ಸಿನಲ್ಲಿ ದುಃಖದಿಂದ ಅವರು ನಮ್ಮ ಶಾಲೆಗೆ ಸದಾಕಾಲ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಬೇಕೆಂದು ಹೇಳಿದರು. ಕಾರ್ಯಕ್ರಮವನ್ನು ಶ್ರೀಮತಿ ಬಿಕೆ ಹೆರಕಲ್ ನಿರೂಪಿಸಿದರು. ಕೊನೆಯದಾಗಿ ಮಂಜು ಪಾಟೀಲ್ ವಂದನಾರ್ಪಣೆಯೊಂದಿಗೆ ವಂದಿಸಿದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ, ಎನ್ಕೆಎಸ್ ಟಿವಿ4. ಮತ್ತು ನಮ್ಮ ಇಲಾಖಾಧಿಕಾರಿಗಳಾದಂಥ ಹಾಗೂ ಇವತ್ತಿನ ದಿವಸ ನಿವೃತ್ತಿ ಹೊಂದುವಂಥ ದಿವಸದಲ್ಲಿ ಭಾಳಷ್ಟು ನನ್ನ ಹೆದರಿಕೆ ನನ್ನ ಯಾವುದೇ ಕೆಲಸ ಇರಲಿ ಕೆಲಸದಲ್ಲಿ ಅನ್ನೋದು ಬಹಳಷ್ಟು ಈ ಒಂದು ಸ್ಥಾನಕ್ಕೆ ನಾನು ಹೋಗ್ಬೇಕಾದ್ರೆ, ಯಶಸ್ವಿ ಸ್ಥಾನಕ್ಕೆ ತಿಳಿಬೇಕಾದ್ರೆ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು ಬಹಳಷ್ಟು ಶ್ರಮಪಡ್ತಾರೆ. ಒಂದು ಇಲ್ಲಿ ಸನ್ಮಾನ ಕಾರ್ಯಕ್ರಮದಲ್ಲಿ ಬಂದು ನನಗೆ ಸನ್ಮಾನ ಮಾಡೋದಕ್ಕಾಗಿ ಅವರಿಗೆಲ್ಲರಿಗೂ ನನ್ನ ಪೂರ್ವಕವಾದಂಥ ಅನಂತ ಧನ್ಯವಾದಗಳು. ತುಂಬ ಧನ್ಯವಾದ.